ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ಅಧ್ಯಾಯ 53. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಚರಿತಾಮೃತವನ್ನು ಸಿದ್ಧಮುನಿಯು ಮುಖದಿಂದ ಕೇಳಿ ನಾಮಧಾರಕನು ಮನಸ್ಸು ಬ್ರಹ್ಮಾನಂದದಲ್ಲಿ ಮಗ್ನವಾಯಿತು. ಆತನ ಕಂಠವು ಗದ್ಗದಿತವಾಯಿತು, ಮುಖವು ತೇಜಪುಂಜವಾಯಿತು, ಅವನ ಮೈಯು ಕಂಪಿಸಿತು. ಅವನ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಧಾರೆಯಾಗಿ ಸುರಿಯಹತ್ತಿದವು. ಆತನಿಗೆ ಸಮಾಧಿ ಸುಖವೇ ಪ್ರಾಪ್ತಿಯಾಯಿತು. ಆಗ ಸಿದ್ಧಮುನಿಯು ಆತನನ್ನು ಪ್ರೇಮಭಾವದಿಂದ ಮೈದಡವಿ, ನಾಮಧಾರಕ, ಎಚ್ಚರಾಗು, ಶುದ್ಧಿಯ ಮೇಲೆ ಬಾ, ನೀನು ಭವಸಾಗರದಿಂದ ಮುಕ್ತನಾಗಿದೆಯಾ. ನೀನು ಹೀಗೆ ಸಮಾಧಿಸ್ಥನಾಗಿ ಕುಳಿತರೆ ಲೋಕಕ್ಕೆ ಉಪಯೋಗವಾಗುವುದಿಲ್ಲ. ಮನಸ್ಸನ್ನು ಶ್ರೀ ಗುರುಚರಣದಲ್ಲಿ ಇಟ್ಟು ಶರೀರ ಕಾರ್ಯಕಲಾಪಗಳನ್ನು ಶಾಸ್ತ್ರಾಧಾರವಾಗಿ ಆಚರಿಸು. ನೀನು ಹೀಗೆಯೇ ಸಮಾಧಿಸ್ಥನಾಗಿ ಕುಳಿತರೆ ಜ್ಞಾನವು ನಿನ್ನುದರದಲ್ಲಿಯೇ ಉಳಿದು ನಿಂತು ಹೋಗುತ್ತದೆ. ಆಮೇಲೆ ಜನರು ಭವಸಾಗರವನ್ನು ದಾಟುವುದು ಹೇಗೆ? ನೀನು ಕೇಳಿದ್ದರಿಂದ ನನಗೆ ಅಮೃತವಾಣಿಯ ನೆನಪಾಯಿತು. ನೀನು ಕೇಳಿದ್ದನ್ನೆಲ್ಲ ಜಗತ್ತಿಗೆ, ಜನರಿಗೆ ವಿಸ್ತರಿಸಿ ಹೇಳು ಅಂತ ಅನೇಕ ರೀತಿಯಿಂದ ಆತನಿಗೆ ಉಪದೇಶ ಮಾಡಲು ಆತ ಕಣ್ಣು ತೆಗಿತಾನೆ. ಹೇ ಗುರುವೇ, ಶ್ರೀ ಗುರುಚರಿತ್ರೆಯು ಅಮೃತಕ್ಕಿಂತ ಅಮೃತಪಾನವಾಗಿರುತ್ತದೆ. ನಾನು ಶ್ರೀ ಗುರುಚರಿತ್ರೆಯನ್ನು ಕೇಳಿ ಕೃತಕೃತ್ಯನಾದೆನು ಅಂತ ನುಡಿದು ನಾಮಧಾರಕನು ಸಿದ್ಧಮುನಿಯ ಚರಣಗಳ ಮೇಲೆ ಮಸ್ತಕವನ್ನಿಡ್ತಾನೆ. ಸಿದ್ಧಮುನಿಯು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯ ಸಾರವನ್ನು ಸಂಗ್ರಹ ರೂಪವಾಗಿ, ಅಂದರೆ ಅವತರಣಿಕೆಯನ್ನು ಹೇಳ್ತಾನೆ. ಅಧ್ಯಾಯ 1. ಮಂಗಲಾಚರಣ. ನಾಮಧಾರಕನಿಗೆ ಗುರುಮೂರ್ತಿಯ ದರ್ಶನ. 2. ಬ್ರಹ್ಮೋತ್ಪತ್ತಿ ದೀಪಕನ ಗುರುಸೇವೆ. 3. ಅಂಬರೀಷನ ದುರ್ವಾಸರ ಮಹಿಮೆ. 4. ಅನಸೂಯ ಪ್ರಭಾವ. ದತ್ತ ಜನ್ಮ. 5ನೇಯದು ದತ್ತಾತ್ರೇಯನ ಶ್ರೀಪಾದ ಶ್ರೀವಲ್ಲಭ ಅವತಾರ ಧಾರಣ ಮಾಡಿದ್ದು. 6. ಗೋಕರ್ಣದಲ್ಲಿ ವಿಘ್ನೇಶ್ವರನು ರಾವಣನು ತಂದ ಪ್ರಾಣಲಿಂಗವನ್ನು ಸ್ಥಾಪಿಸಿದ್ದು. 7. ಗೋಕರ್ಣ ಮಹಾತ್ಮೆ. 8. ಶನಿ ಪ್ರದೋಷ ವೃತ. 9. ರಜಕನಿಗೆ ರಾಜ್ಯ ಪ್ರಾಪ್ತಿ ವರ ಕೊಟ್ಟಿದ್ದು. 10. ವಲ್ಲಭೇಶನ ರಕ್ಷಣೆ. 11. ನರಹರಿಯ ಜನ್ಮ. 12. ನರಸಿಂಹ ಸರಸ್ವತಿ ಯತಿಯಾದುದು. 13. ವಿಪ್ರೋದರ ವೃಥಾನಿರಸ. 14. ಯವನನಿಂದ ಭಯ ನಿವಾರಣೆ. 15. ತೀರ್ಥಯಾತ್ರಾಗಮನ. 16. ಶಿಷ್ಯನಿಗೆ ವಿವೇಕ ಬೋಧೆ. 17. ಔದುಂಬರದಲ್ಲಿ ದ್ವಿಜನಿಗೆ ಜ್ಞಾನವಾಗುವಂತೆ ಅನುಗ್ರಹಿಸಿದ್ದು. 18. ನರಸಿಂಹವಾಡಿಯಲ್ಲಿ ಅವರಿ ಬಳ್ಳಿಯ ಮೂಲಕ ವಿಪ್ರದೈನ್ಯ ಹರಣ ಮಾಡಿದ್ದು. 19. ಗಂಗಾನುಜನ ಉದ್ಧಾರ. 20. ಬ್ರಹ್ಮ ಸಂಬಂಧ ಪರಿಹಾರ. 21. ಬಾಲ ಸಂಜೀವನ. 22. ವಂದ್ಯಾ ಮಹಿಷ ದೋಷಣ. 23. ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಪ್ರಾಪ್ತಿ. 24. ತ್ರಿವಿಕ್ರಮ ಪಾರ್ಥಿಗೆ ವಿಶ್ವರೂಪ ತೋರಿಸಿದ್ದು. 25. ದ್ವಿಜ ಪ್ರಶಂಸೆ. 26. ಪಂಡಿತರಿಗೆ ಹಿತೋಪದೇಶ. 27. ಪತೀತನು ಬ್ರಹ್ಮಜ್ಞಾನಿಯಾದದ್ದು. 28. ಪತೀತನು ಪುನಃ ಪತೀತನಾದದ್ದು. 29. ಭಸ್ಮ ಮಹಾತ್ಮೆ. 30. ಸತಿಯ ಶೋಕ. 31. ಯೋಗಿಯ ಉಪದೇಶ. 32. ಪ್ರೇತ ಸಂಜೀವನ. 33. ರುದ್ರಾಕ್ಷಿ ಮಹಿಮೆ. 34. ರುದ್ರಾಭಿಷೇಕ ತೀರ್ಥದ ಮಹತ್ವ. 35. ಸಿಮಂತಿನಿಯ ಕಥೆ. 36. ಪರಾನ್ನದ ಪ್ರಾಯಶ್ಚಿತ. 37. ಬ್ರಹ್ಮಕರ್ಮ ನಿರೂಪಣೆ. 38. ಅನ್ನ ಪೂರ್ತಿ ಮಾಡಿದ್ದು. 39. ವೃದ್ಧ ವೃಂದ್ಯಾಪಸವ. 40. ಶುಷ್ಕ ಕಾಷ್ಟ ಸಂಜೀವನ. 41. ಸಾಯಂ ದೇವನ ಸೇವೆ. 42. ಕಾಶಿ ಮಹಾತ್ಮ. 43. ಸಾಯಂ ದೇವನಿಗೆ ವರಪ್ರದಾನ. 44. ಶ್ರೀಶೈಲ ಯಾತ್ರೆ. 45. ದ್ವಿಜಕುಷ್ಠ ಪರಿಹಾರ. 46. ಕಲ್ಮೇಶ್ವರನ ಮಹಿಮೆ. 47. ಅಷ್ಟರೂಪಧಾರಣೆ. 48. ಶೂದ್ರನಿಗೆ ವರಪ್ರದಾನ. 49. ರತ್ನಾಯ ಪಾಪ ವಿಮೋಚನ. 50. ಸಾರ್ವಭೌಮ ಸ್ಫೋಟಕ ಶಮನ. 51ರಿಂದ 52 ಶ್ರೀ ಗುರು ಸಮಾಧಿ ಯೋಗ ಮತ್ತು 53 ಅವತರಣಿಕ. ಈ ಕಲಿಯುಗದಲ್ಲಿ ಅಧರ್ಮವು ವೃದ್ಧಿಯಾಗುತ್ತಾ ಹೋಗುತ್ತದೆ ಅಂತ ತಿಳಿದು ಶ್ರೀ ಗುರುಗಳು ಗುಪ್ತರಾದರು. ಆದರೆ ಭಕ್ತಜನರಿಗೆ ಈಗಲೂ ದರ್ಶನ ಕೊಡ್ತಾನೇ ಇರ್ತಾರೆ. ಶ್ರೀ ಗುರು ಚರಿತ್ರೆಯನ್ನು ಅಂತಃಕರಣವನ್ನು ಶುದ್ಧ ಮಾಡಿಕೊಂಡು ಸದಾಕಾಲದಲ್ಲಿ ಓದುತ್ತಾ ಇರಬೇಕು. ಅದರ ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಶ್ರೀ ಗುರುಗಳಿಗೆ ಸಂಗೀತದ ಮೇಲೆ ಬಹಳ ಪ್ರೀತಿ ಇರುತ್ತದೆ. ಕಾರಣ ಆತನ ಗುಣಗಾನ ಮಾಡ್ತಾ ಇರಬೇಕು. ಶಾಸ್ತ್ರ ರೀತಿಯಿಂದ ಶ್ರೀ ಗುರುಚರಿತ್ರೆಯ ಸಪ್ತಾಹ ಪಾರಾಯಣವನ್ನು ಮಾಡಬೇಕು. ದಿನಶುದ್ಧಿಯನ್ನು ಚೆನ್ನಾಗಿ ನೋಡಿಕೊಂಡು ಮುಂಜಾವಿನಲ್ಲಿ ಅವಶ್ಯಕವಾದ ಸ್ನಾನ ಸಂಧ್ಯಾದಿ ಕರ್ಮಗಳನ್ನು ತೀರಿಸಿಕೊಂಡು ಪುಸ್ತಕ ರೂಪಿ ಶ್ರೀ ಗುರುವನ್ನು ಪೂಜಿಸಬೇಕು. ಪುಸ್ತಕವನ್ನು ಓದಲು ಕೂಡುವ ಸ್ಥಳವನ್ನು ಸಾರಿಸಿ ರಂಗವಲ್ಲಿ ಮೊದಲಾದವುಗಳಿಂದ ಶೋಭೆಗೊಳಿಸಬೇಕು. ದೀಪವನ್ನು ಹಚ್ಚಿಡಬೇಕು. ಶುಚಿಯಾಗಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ದೇಶ, ಕಾಲ ಮೊದಲಾದ ಸಂಕಲ್ಪವನ್ನು ಮಾಡಿ ಪಾರಾಯಣವನ್ನು ಪ್ರಾರಂಭಿಸಬೇಕು. ಸಪ್ತಾಹ ಪಾರಾಯಣದ ಮಧ್ಯದಲ್ಲಿ ಸ್ಥಳವನ್ನು ಬದಲಾವಣೆ ಮಾಡಬಾರದು. ಮೌನವನ್ನು ಆಚರಿಸಬೇಕು.
ಮೊದಲನೇ ದಿನ 9, ಎರಡನೇ ದಿನ 21, ಮೂರನೇ ದಿನ 29, ನಾಲ್ಕನೇ ದಿನ 35, ಐದನೇ ದಿನ 38, ಆರನೇ ದಿನ 43 ಮತ್ತು ಏಳನೇ ದಿನ 53 ಅಧ್ಯಾಯ ಓದಿ ಉತ್ತರಾಂಗ ಪೂಜೆ, ಆರತಿ, ನೈವೇದ್ಯ ಎಲ್ಲವನ್ನು ಮಾಡಬೇಕು. ನಿತ್ಯ ಉಪವಾಸ ಮಾಡಬೇಕು. ಭೂಶಯನ ಮಾಡಬೇಕು. ಗುರುಧ್ಯಾನದಲ್ಲಿ ಕಾಲ ಕಳೆಯಬೇಕು. ಗುರು ಹಿರಿಯರಿಗೆ ವಂದಿಸಿ ಈ ರೀತಿ 7 ದಿನ ಸೇವೆ ಮಾಡಬೇಕು. ಕೊನೆಯ ದಿನ ಬ್ರಾಹ್ಮಣ ಸುಹಾಸಿನಿ ಅವರಿಗೆ ಭೋಜನ ಮಾಡಿಸಬೇಕು. ಅಷ್ಟೇ ಅಲ್ಲದೆ ಯಥಾಶಕ್ತಿ ಅನ್ನಸಂತರ್ಪಣೆ ಕೂಡ ಮಾಡಬೇಕು. ದಾನ ಧರ್ಮ ಮಾಡಬೇಕು. ಈ ಪ್ರಕಾರ ಸಪ್ತಾಹ ಅನುಷ್ಠಾನ ಮಾಡಬೇಕು. ಅಂದರೆ ಖಂಡಿತವಾಗಿಯೂ ಶ್ರೀ ಗುರು ದರ್ಶನವಾಗುತ್ತದೆ. ಇದರಲ್ಲಿ ತಿಲಮಾತ್ರವೂ ಸಂಶಯವಿಲ್ಲ. ಇದು ಅಸತ್ಯವೆಂದು ತಿಳಿದವರು ನರಕವನ್ನು ಅನುಭವಿಸ್ತಾರೆ. ತಾಯಿಯು ಮಗುವಿಗೆ ಅಮೃತಕ್ಕೆ ಸಮಾನವಾದ ಮೊಲೆ ಹಾಲು ಕುಡಿಸುವಂತೆ ನಮಗೆ ಸಿದ್ಧಮುನಿಗಳು ನಾಮಧಾರಕನ ನಿಮಿತ್ತ ಮಾಡಿಕೊಂಡು ಗುರುಚರಿತಾಮೃತವನ್ನು ಪಾನ ಮಾಡಿಸಿದರು. ಸಿದ್ಧನ ವಚನಗಳೆಂದರೆ ರತ್ನದ ಖಣಿ ಇದ್ದಂತೆ. ಅದರೊಳಗಿನಿಂದ ನಾಮಧಾರಕನು ರತ್ನಗಳನ್ನು ತೆಗೆದುಕೊಂಡು ಭಕ್ತಯಾಚಕರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸಿದರು. ಶ್ರೀ ಗುರುಚರಿತ್ರೆಯು ಭಕ್ತರ, ಅಭಕ್ತರ, ಮಹಾಪಾಪಿಗಳ ಮನಸ್ಸಿನಲ್ಲಿ ಕೂಡ ಗುರುಭಕ್ತಿಯನ್ನು ಉಂಟು ಮಾಡಿತ್ತು. ಸಿದ್ಧರೆಂಬ ಕಲ್ಪತರುವಿಗೆ ನಾಮಧಾರಕನು ಬೇಡಿಕೊಂಡು ಪರೋಪಕಾರಕ್ಕಾಗಿ ಕೈ ಚಾಚಿದನು. ಎಲೈ ನಾರಾಯಣನೇ, ನಮಗೆ ಶ್ರೀ ಗುರುಮೂರ್ತಿಯ ಚರಣಗಳನ್ನು ಹಿಡಿಯುವಂತೆ, ಸಿದ್ಧರಿಗೆ ಮತ್ತು ನಾಮಧಾರಕನಿಗೆ ವಂದಿಸುವಂತೆ ಮನಸ್ಸು ಕೊಡು ಅಂತ ಕೇಳ್ಕೊತಾನೆ. ನಾರಾಯಣ ರೂಪಿಯಾದ ಶ್ರೀ ಗುರುನಾಥನಿಗೆ ನಮಸ್ಕಾರವು. ಶ್ರೀ ಗುರುಚರಿತ್ರೆಯನ್ನು ವಿಸ್ತಾರವಾಗಿ ಹೇಳಿದ ಸಿದ್ಧಮುನಿಗೆ ನಮಸ್ಕಾರವು. ಶ್ರೀ ಗುರುಚರಿತ್ರೆಯನ್ನು ಕೇಳಿ ಜೀವನ್ಮುಕ್ತನಾದ ನಾಮಧಾರಕನಿಗೆ ಕೂಡ ನಮಸ್ಕಾರಗಳು. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ 53ನೇ ಅಧ್ಯಾಯ ಮತ್ತು ಸಂಪೂರ್ಣ ಲಘು ಗುರುಚರಿತ್ರೆ ಇಲ್ಲಿಗೆ ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.